ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಹುಣಸೆ ಬೀಜದ ರೆಸಿಪಿ ಜೊತೆಗೆ ಅಮ್ಮನ ಬಾಲ್ಯದ ನೆನಪುಗಳನ್ನು ಮೊಮ್ಮಕ್ಕಳೊಂದಿಗೆ ಹಂಚಿಕೊಂಡಿರುವ ವಿಡಿಯೋ ಇದಾಗಿರುತ್ತದೆ. ವಿಡಿಯೋ ನೋಡ್ತಾ ಇಷ್ಟ ಆದರೆ ಮರಿದಿರ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಅಜ್ಜಿ ಹೇಳಮ್ಮ. ಸ್ಟೋರಿ ಹೇಳು ಅಂದರೆ ಹುಣಸೆ ಬೀಜ ತಿಂತಿದ್ದೀನಿ, ಅದು ತಿಂತಿದ್ದೀನಿ ಅಂತ ನಮಗೂ ಹುಡ್ಕೋರು, ನಾನು ತಿಂತೀನಿ. ಅಜ್ಜಿ ಹುಣಸೆ ಬೀಜ ಹೆಂಗೆ ತಿಂತಿದ್ರಿ? ಇವನು ಹುರಿದ್ಬಿಟ್ಟು ನೆನೆ ಹಾಕಿ ಉಪ್ಪು ಹಾಕಿ ಕೊಡೋದಮ್ಮ ನಮಗೆ. ಚೆನ್ನಾಗಿರೋದು, ಕಮ್ಮಗ್ ತಿನ್ನಕ್ ಚೆನ್ನಾಗಿರೋದು. ಅಜ್ಜಿ ನೀವು ಸಣ್ಣ ವಯಸ್ಸಿನ ಸ್ಟೋರಿ ಹೇಳು. ನಮ್ಮ ಸಣ್ಣ ವಯಸ್ಸಿನ ಸ್ಟೋರಿ ಏನು ಹೇಳೋಣಮ್ಮ ನಿನಗೆ? ನಾವು ಕಷ್ಟಪಟ್ಟು ಬೆಳೆದಿರೋದಕ್ಕೆ ಹೇಳ್ತಾ ಇದ್ದೀನಿ. ನಾವಿಂಥದ್ದೆಲ್ಲ ತಿಂದು ಬಂದಿದ್ದೀವಮ್ಮ. ಈಗ ಉರಿತೀವಿ. ಅವಾಗೆಲ್ಲ ನೀವೇನ ಆಟ ಆಡ್ತಿದ್ರಿ? ನಮ್ಮನ್ನೆಲ್ಲ ಆಟ ಪಾಠ ಆಡಕ್ ಬಿಡ್ತಿರ್ಲಿಲ್ಲ. ದನನೋ ಕರನೋ ಮ್ಯಾಕೆನ ಕುರಿನ ಕಾಯ್ಕೊಂಬರೋಗ್ರಿ, ಸಗಣಿ ತರ್ತಾರ್ರಿ, ತಂಟೆ ಸೊಪ್ಪು ತರ್ತಾರ್ರಿ, ಸೌದೆ ತರ್ತಾರ್ರಿ. ಈ ಕತೆ ನಮ್ಮನ್ನ ಮಾಡಾರಮ್ಮ. ನಿಮ್ಮನ್ನ ಅಂದರೆ ಈ ಕಾಲದಾಗೆ ಓದ್ರಿ ಅಂತ ಓದಿಸ್ತಾರೆ. ನಮ್ಮನ್ನ ಆ ಥರ ಏನು ನೋಡ್ತಿರ್ಲಿಲ್ಲಮ್ಮ ಅವಾಗ. ಅವಾಗ ಅವ್ರಿಗೆ ನಡೀತಿರ್ಲಿಲ್ಲಮ್ಮ. ಶಾನೆ ಜನ ಮಕ್ಳುಗಳು ನಮ್ಮನ್ನು ಸರಿಯಾಗಿ ಓದಿಸ್ತಿರ್ಲಿಲ್ಲ. ಓದಕ್ಕೆ ಹೋಗ್ರಿ ಅಂದರಿಲ್ಲ, ಏನಿಲ್ಲ. ನಾವು ಓದಿಲ್ಲ, ಬರ್ದಿಲ್ಲ. ಕಸ ಬಾಕೋದು, ದನಿಗೆ ಮೇವಿಕ್ಕೋದು, ಮೇವು ತರೋದು. ನೀವು ಆಟನೇ ಆಡ್ತಿರ್ಲಿಲ್ವಾ? ಇಲ್ಲಮ್ಮ, ಯಾವಾಗಲೂ ದೈನ್ ತಕ ಕರಿನ್ ತಕ ಹೋದಾಗ ಹುಡುಗರೆಲ್ಲ ಸೇರಿದಾಗ ಒಂದು ಆಟ ಅಷ್ಟೇ. ಏನು ಆಟ? ಉಪ್ಪು ಕಡ್ಡಿ, ಇದೆಂತದಪ್ಪ, ಮರ್ಗೋತಿ, ಲಗ ಉಂಟಣ. ಅದೇ ನಾವು ಆಡಲ್ಲಪ್ಪ ಅವೆಲ್ಲ. ಈಗ ಆಡಲ್ಲ ನೀವು. ಮರ್ಗೋತಿ ಅಂತ ಮರ್ದಾಗೆ ಕೊಂಬು ಹಾರಾಡೋದು, ಅವ್ರನ್ನು ಮುಟ್ಸೋದು. ಲಗ ಉಂಟಣ ಅಂದ್ರೆ ಟವಲ್ದು ಊರ್ ಮಾಡಿ ಸುತ್ಕೊಂಡ್ಬಿಡೋದು, ಓಡಿಸ್ಕೊಂಡು ಹೋಗೋದು, 2 ಸರಿಯಾಗಿ ಬಿಗ್ಯೋದು. ಹಂಗೆ ಕಣ್ಣ ಮುಚ್ಚಲೆ ಆಟ. ಇಂಥವ ಆಟ ಆಡ್ತಿದ್ದಿದ್ದು ನಾವು. ಕಣ್ಣ ಮುಚ್ಚಿ ಒಬ್ಬರನ್ನ ಬಿಟ್ಬಿಡೋದು ಹುಡ್ಕಕ್ಕೆ, ಅವ್ರೋಗಿ ಬಚ್ಕೊಳೋದು. ಆ ಥರ ಹಂಗೆ ಆಟ ಆಡ್ತಿದ್ವಿ ದನಿಂತ ಕರಿಂತಕ್ಕ ಹೋದಾಗ. ಬೆಳಗ್ಗೆ ಎದ್ದು ನಾವು ಸಗಣಿ, ದನ, ತಂಟೆ ಸೊಪ್ಪು, ಹುಲ್ಲು, ಇಷ್ಟೇ ಕೆಲಸ. ಹುರಿದ್ಬಿಟ್ಟು ಅದೊಂದು ಚಿಪ್ಪೆ ತೆಗೆದ್ಬಿಟ್ಟು ನೆನೆ ಹಾಕ್ಬಿಡೋದು. ನೆನೆ ಹಾಕ್ಬಿಟ್ಟು ಉಪ್ಪು ಹಾಕಿ ತಿನ್ನೋದು. ಚೆನ್ನಾಗಿರ್ತೈತೆ. ಖಾರನೂ ಆಯ್ಕೆ. ನಿಂಗೆ ಖಾರ ಬೇಕಾ? ನಮ್ಗೆ ಉಪ್ಪು ಹಾಕಿ ಕೊಡೋರು, ನಾನು ಅದು ತಿಂದು ರೂಢಿ. ಖಾರನೂ ಹಾಕ್ಯಬೋದು ನಮ್ಮ ಬಾಯಿ ರುಚಿಗೆ. ನೀನು ಈಗಿನ ಟ್ರೆಂಡಿಂಗ್ ಮಾಡಕ್ ಹೋಗ್ತಾ ಇದೀಯಾ? ಅವಾಗ ಹಂಗೆ ಮಾಡೋರು ನಾವು. ನಿಮ್ಮ ಅಜ್ಜಿಗೆ ಹಂಗೆ ಮಾಡ್ಕೊಡೋರು, ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊ. ನಾವು ಒಬ್ಬರೇ ಅವನ್ನೇ ತಿಂತಿದ್ವಿ ಕಟುಮ್ ಅಂತಾನ. ಈಗ ಅಂತ ಬಂದೋಬಸ್ತ್ ಇಲ್ಲ ಅಲ್ಲೂ. ನಾವು ಹುಣಸೆ ಬೀಜನ ಅವಲ್ಲಿ ಇಕ್ಕಿದ್ರೆ ಅವನ್ನೇ ತಗೊಂಡೋಗಿ ತಿಂತಿದ್ವಿ. ನೆನೆಕ ತಗೊಂಡು ಬಿಡ್ತಿರ್ಲಿಲ್ಲ. ನೋಡು ಇವಾಗ ಚಿಡಿತಾವೆ ಪಟಪಟನ. ಹಂಗೆ ಸಿಡಿದ್ರೆ ಸಿಪ್ಪೆ ಎಲ್ಲ ಬಿಡ್ತೈತಿ ಚೆನ್ನಾಗಿ. ಸಿಡಿಬೇಕು. ಸಿಪ್ಪೆ ಕಡಲೆ ಸಿಪ್ಪೆ ಬಿಟ್ಟಂಗೆ ಬಿಟ್ಬಿಡ್ತೈತಿ. ಈ ಸಿಪ್ಪೆ ಹೆಂಗಿರ್ತೈತಿ. ಹಂಗೆ ಸಿಪ್ಪೆ ಎದ್ದಾಳ್ಬೇಕು. ಕೆಂಪು ಉರಿದ್ರೆ ತಿಂಬಕ್ ಚೆನ್ನಾಗಿರ್ತೈತಿ. ಇವಳ ಮಾಗೆ ಬಿಡಿಸ್ತೀನಿ ಅವಾಗ. ಸಿಪ್ಪೆ ಹಿಂಗೆ ನೆನೆಕಿರೋನು ಸಿಪ್ಪೆ ಬಿಡಿಸಿರೋ ಸರಿ ಆಗ್ತೈತೆ. ನೆನಿತವೆ. ಸಿಪ್ಪೆ ಬಿಡಿಸ್ತಲೇ ಹಂಗೆ ನೆನೆಕ್ಬಿಟ್ಟು ಬೆಳಗ್ಗೆ ತೊಳ್ಕೊಬಹುದು. ಇಲ್ಲ ಬೆಳಗ್ಗೆ ನೆನೆಕ್ಕಿ ಸಾಯಂಕಾಲ ತಿನ್ಬೋದು. ಅವು ಗಟ್ಟಿ ಇರ್ತಾವಲ್ಲ, ನೆನಿಬೇಕಲ್ಲ. ಆಯ್ಕೆ ನಾವು ಹಿಂಗೆ ತಿಂತಿದ್ವಮ್ಮ ಹುಡುಗರಾಗಿ. ನೋಡು ಅವಾಗ್ನವರೆಲ್ಲ ಇಂಥವು ತಿಂದು ಗಟ್ಟಿಯಾಗಿ ಉಳ್ಕೊಂಡಿದ್ರು. ಈಗ ನಾವು ಇಂಥವೆಲ್ಲ ಮುಟ್ಟೋದೇ ಇಲ್ಲ. ಅಲ್ಲ ನಾವು ತಿಂದಿದ್ದೀವಿ ಹುಡುಗರಾಗೆ, ಈಗ ತಿಂತಿಲ್ಲ. ನೀನು ಮಾಡಿಕೊಟ್ಟಿಲ್ಲ, ನಮ್ಗೆ ತಿಂತಿಲ್ಲ ಅಲ್ಲ. ಇವಾಗ ಊಟ ಇರ್ತೈತಿ, ಏನಕ್ಕೆ ಮಾಡ್ತಾರೆ? ಅವಾಗ ನಮ್ಗೆ ಊಟ ಇರ್ತಿರ್ಲಿಲ್ಲ, ಮಾಡಿಕೊಡೋರು ಯಾವುದೋ ಒಂದು ಹೊಟ್ಟೆ ತಿನ್ನಕ್ಕೆ. ಹೊಟ್ಟೆ ತುಂಬಬೇಕಲ್ಲ. ಯಾರು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ರೆಸಿಪಿ. ನಮ್ಮ ಅಮ್ಮನ ಹಳೆ ನೆನಪಿಗೋಸ್ಕರ ಮಾಡ್ತಾ ಇದೀವಿ ಅಷ್ಟೇ.
ಅಂದರೆ ಗೊತ್ತಾಗಲಿ ಇದೊಂದು ತಿಂತಾಯಿದ್ರು ಅಂತ ಅಷ್ಟೇ. ಅಲ್ಲ ಕೆಲವ್ರಿಗೆಲ್ಲ ಗೊತ್ತೈತೆ ಇದು ತಿನ್ನೋದು, ಯಾರೊಬ್ರಿಗೆ ಗೊತ್ತಿರಲ್ಲ. ಆ ನೆನಪು ಹಂಗೆ ಉಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅಷ್ಟೇ. ಸುಮಾರು ಅವಾಗೆಲ್ಲ ತಿಂದವ್ರೆ. ನಮ್ಮ ಅಮ್ಮರ ಅವರು ಕಾಲದಲ್ಲಿ ಹುಡುಗರಲ್ಲೇ ತಿಂದವ್ರೆ, ನಮ್ಮ ಅಮ್ಮರು ಅವ್ರ ಹುಡುಗರಲ್ಲಿ ತಿಂದವ್ರೆ. ಇವತ್ತಿಗೂ ನೆನ್ಸ್ಕೊಂತಾರೆ ಅವರು. ಆ ನೆನ್ಸ್ಕೊಳ್ಳೋ ನೆನಪಿಗೆ ನಮಗೂ ಮಾಡಿಕೊಟ್ಟವ್ರೆ, ನಾವು ಅದನ್ನು ತೋರ್ಸೋಣ ಅಂತ ತೋರಿಸ್ತಿದ್ದೀವಿ. ನಾನು ಹಿಂಗೆ ಸಿಪ್ಪೆ ಬೆರೆಸಿ ನೆನೆ ಹಾಕ್ತೀನಿ, ಬೆಳಗಿಗೆ ತೊಳ್ಕೊಬೋದು, ಅಲ್ಲ ಸಾಯಂಕಾಲ ತೊಳ್ಕೊಂಡು ಹಂಗೆ ಆದ್ರೂ ಬಿಡಿಸ್ಕೊಬೋದು. ಈ ಥರ ಹಂಗೆ ಆದ್ರೂ ಬಿಡಿಸ್ಕೊಬೋದು, ಹಿಂಗಾದ್ರೆ ಬಿಡಿಸ್ಬೋದು. ಇಲ್ಲ ಅಂದರೆ ಹಿಂಗೆ ನೆನಾಕ್ಬಿಟ್ಟು ಬೆಳಗ್ಗೆ ಹಂಗೆ ಬಿಡಿಸ್ಕೊಳ್ಬೋದು. ಈಗಳಮ್ಮ ಬೆಳಗ್ಗೆ ನೆನೆಕಿದ್ದೀನಿ. ಈಗ ಇದು ನೋಡು, ದೇವ ಹಾಕ್ಯಂತೀನಿ ಎಲ್ಲ ತೊಳೆದು, ದೇವ್ ಬಿಟ್ಟು ಉಪ್ಪು ಖಾರ ಹಾಕ್ತೀನಿ. ನೋಡಿ ಹೆಂಗೆ ನೆನ್ಕೊಂಡವೆ, ಎಲ್ಲ ಸಿಪ್ಪೆ ಬಿಟ್ಕೊಂಡೈತಿ. ನೋಡೋದ್ರಾಗ ಸಿಪ್ಪೆ ಹೆಂಗೆ ಬಿಟ್ಕೊಂಡೈತಿ. ಇದನ್ನು ಚೆನ್ನಾಗಿ ತೊಳಿಬೇಕು. ಈಗಳಮ್ಮ ಬೆಳಿಗ್ಗೆ ಹುರಿದು ನೆನೆಕಿದ್ನಲ್ಲ ಹುಣಸೆ ಬೀಜ, ಇದಕ್ಕೆ ಉಪ್ಪು ಹಾಕ್ತೀನಿ. ನಮ್ಮ ಅಮ್ಮ ಹಿಂಗೆಲ್ಲ ಹುರಿದು ಬಿಟ್ಟು ಉಪ್ಪು ಹಾಕಿ ನಮಗೆ ಊಟಕ್ಕೆ ಇಲ್ಲದಿದ್ರೆ ನಾವು ಚಿಕ್ಕ ಚಿಕ್ಕ ಮಕ್ಳಿಗೆ ಒಂದಿಷ್ಟು ಸ್ವಲ್ಪ ಡಬ್ಬಿ ಮಾಡ್ಕೊಂಬಿಟ್ಟು ಒಂದೊಂದು ಕಪ್ಪಿರವೇಳು, ಅವಾಗ ಕಿವೆ ಕಪ್ಪು ಅಂತ ಇಷ್ಟಿಷ್ಟು ಸ್ವಲ್ಪ ಕಪ್ಪಿರವು, ಆ ಕಪ್ಪಿನ ಒಳಗೆ ತುಂಬಿ ತುಂಬಿ ಅಳತೆ ಮಾಡಿ ಕೊಡೋರು. ನಮ್ಗೆ ಹೊಟ್ಟೆ ತುಂಬಾನು ಇವು ಕೊಡ್ತಿರ್ಲಿಲ್ಲ. ಇವು ಹೊಟ್ಟೆ ತುಂಬ ಇಲ್ಲ, ಇವು ಹೊಟ್ಟೆ ತುಂಬ ಕೊಡ್ತಿರ್ಲಿಲ್ಲ. ನಾವು ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಒಂದು 4ನೇ ಕ್ಲಾಸು 5ನೇ ಕ್ಲಾಸು ಮಕ್ಕಳು ಕಣಮ್ಮ. ಅವಾಗೆಲ್ಲ ನಮ್ಮ ಅಮ್ಮ ಹಿಂಗೆ ಮಾಡಿ ಕೊಡೋದು ತಿನ್ನಕ್ಕೆ, ಏನು ಮನೆಗೆ ಊಟಕ್ಕೆ ಇಲ್ದಿದ್ರೆ. ಅವಾಗ ಊಟಕ್ಕಿಲ್ಲ ಅಂದರೆ ದುಡ್ಡು ಕಡಿಮೆ ಇತ್ತು. ರೇಷನ್ ಬೆಳೆದ್ರೆ ಎಲ್ಲದಕ್ಕೂ ರೇಷನ್ ಮಾರೇ ದುಡ್ಡು ಸಂಪಾದನೆ ಮಾಡಬೇಕು. ಹಂಗಾಗಿ ಬಡತನ ಅವತ್ತಿಗೆ. ಇವಾಗ ದುಡ್ಡು ಬೇಕಾದಂಗೆ ಸಂಪಾದನೆ ಮಾಡ್ತಾರೆ, ಅವಾಗ ಹಂಗಿರ್ಲಿಲ್ಲ, ದುಡ್ಡು ಕಡಿಮೆ. ಒಂದು ಕೂಲಿ ಹೋಗ್ಲಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಕೊಡೋರು ಹೊತ್ತು ಮುಣುಕ್ಲು ಮಾಡಿರಿ. ಆವಾಗ ಓದ್ದಲೇನ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದೇವ್ರಿ ಅಂದ್ರೂ ಕರೆದು ಕೆಲಸ ಕೊಡೋರು. ಈಗ ನೀನು MBBS ಮಾಡಿರೂ ಈಗ ಕೆಲಸ ಇಲ್ಲ. ಇದಿಷ್ಟೇ, ನೆನೆಕ್ಬಿಟ್ಟು ಸಿಪ್ಪೆ ಬಿಡಿಸ್ಕೊಂಡು, ಇಲ್ಲ ಮುಂದಾಗೆ ಸಿಪ್ಪೆನಾದ್ರೂ ಬಿಡಿಸ್ಕೊಂಡು ನೆನೆಕ್ಕೋಬೋದು, ಇಲ್ಲ ನೆನೆಕಾದ್ರೂ ಚೆನ್ನಾಗಿ ಇಸ್ಕಿ ಸಿಪ್ಪೆ ಬಿಡಿಸ್ಕೋಬಹುದು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ತಿನ್ನೋದು ಚೆನ್ನಾಗಿರ್ತವೆ. ತಿಂಬಾಕಿ ಒಳರ್ಸಿಣಿ ತಿಂದು ನನ್ಗೆ ಹೆಂಗವೆ ಅಂತ ಹೇಳೆ. ನಾವು ನಿನ್ನೋಟ ಹುಡುಗರಾಗೆ ನಾವು ನಮ್ಮಮ್ಮ ಮಾಡ್ಕೊಟ್ಟೆ ತಿಂತಿದ್ದು. ಚೆನ್ನಾಗವ, ರುಚಿಯಾಗವ. ನಿಂದೇನೋ ಸ್ನ್ಯಾಕ್ಸ್ ಎಲ್ಲ ತಿಂತೀಯಲ್ಲ, ಹಂಗೆ ಐತಾ? ಸುಳ್ಳು ಹೇಳ್ತೀಯಾ? ನಿಜ ನಿಜ ಚೆನ್ನಾಗಿ ಕೊಡಮ್ಮ.